ನಮಸ್ಕಾರ ಸ್ನೇಹಿತರೆ, ನೀವೇನಾದರೂ 2026ರಲ್ಲಿ ನಿಮ್ಮ ಪ್ಯಾನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ಈ ಏಪ್ರಿಲ್ 1, 2026ರಿಂದ ಕೆಲವೊಂದಿಷ್ಟು ಬದಲಾವಣೆಗಳನ್ನು ಮಾಡಿದ್ದಾರೆ. ಅದೇನು ಅಂತ ಅಂದರೆ ನಿಮ್ಮ ಹೆಸರನ್ನು ನಮೂದಿಸುವಂತಹ ವಿಧಾನದಲ್ಲಿ ಚೇಂಜಸ್ ಆಗಿದೆ. ನೀವು ನಿಮ್ಮ ಫಸ್ಟ್ ನೇಮ್, ಮಿಡಲ್ ನೇಮ್, ಲಾಸ್ಟ್ ನೇಮನ್ನು ನಮೂದಿಸಬೇಕು. ಈ ವಿಧಾನದಲ್ಲಿ ಚೇಂಜ್ ಆಗಿದೆ. ಆ ನಂತರ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ಗೆ ಮೊದಲೆಲ್ಲ ಆಧಾರ್ ಕಾರ್ಡನ್ನು ಪರಿಗಣನೆ ಮಾಡಲಾಗ್ತಿತ್ತು. ಆದರೆ ಈಗ ಈ ಒಂದು ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ಗೆ ಆಧಾರ್ ಕಾರ್ಡನ್ನು ಪರಿಗಣನೆ ಮಾಡ್ತಾ ಇಲ್ಲ. ಅದರ ಬದಲಾಗಿ ನೀವು ನಿಮ್ಮ ವೋಟರ್ ಐ ಡಿ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, SSLC ಅಂಕಪಟ್ಟಿ ಆಗಿರ್ಬೋದು ಹಾಗೂ ಇನ್ನಿತರೆ ಹಲವಾರು ಡಾಕ್ಯುಮೆಂಟ್ಗಳನ್ನು ಈ ಒಂದು ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ಗೆ ಪರಿಗಣನೆ ಮಾಡಲಾಗುತ್ತೆ. ಸೊ ಹಾಗಾದರೆ ನೀವು ನಿಮ್ಮ ಮೊಬೈಲ್ ಮುಖಾಂತರನೇ ಈ ಒಂದು ಪ್ಯಾನ್ ಕಾರ್ಡ್ಗೆ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದಲ್ಲಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಈಗಾಗಲೇ ಈ ಒಂದು ಪ್ಯಾನ್ ಕಾರ್ಡ್ಗೆ ಹೇಗೆ ಅರ್ಜಿಯನ್ನು ಸಲ್ಲಿಸುವುದು ಎಂಬ ಸ್ಟೆಪ್ ಬೈ ಸ್ಟೆಪ್ ವಿಡಿಯೋನ ಅಪ್ಲೋಡ್ ಮಾಡಿದ್ದೇವೆ. ಸೊ ಆ ವಿಡಿಯೋದ ಲಿಂಕನ್ನು ಇದೇ ಒಂದು ಶಾರ್ಟ್ ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ಹಾಗೂ ಕಮೆಂಟ್ನಲ್ಲಿ ಪಿನ್ ಮಾಡಿರ್ತೇವೆ. ಅಥವಾ ಈ ಶಾರ್ಟ್ಗೆ ಲಿಂಕ್ ಆಗಿರುವಂತಹ ಈ ಕೆಳಗಡೆ ಏನು ವಿಡಿಯೋ ಇರುತ್ತೆ, ಸೊ ಆ ವಿಡಿಯೋನ ನೋಡಿ ನೀವು ನಿಮ್ಮ ಮೊಬೈಲ್ನಲ್ಲಿನೇ ಈ ಒಂದು ಪ್ಯಾನ್ ಕಾರ್ಡ್ಗೆ ಅಪ್ಲಿಕೇಶನ್ ಹಾಕ್ಬೋದು. ಜಸ್ಟ್ ಒಂದು 7 ದಿನಗಳಲ್ಲಿ ನಿಮ್ಮ ಮನೆಗೆ ನಿಮ್ಮ ಪ್ಯಾನ್ ಕಾರ್ಡ್ ಬಂದು ತಲುಪುತ್ತೆ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಜೈ ಹಿಂದ್.